ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಿ? ಇದು ಸರ್ಕಾರಿ ಕಾರ್ಯಕ್ರಮ. ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ಅನಾವರಣ ಮಾಡ್ತಕ್ಕಂಥದ್ದು ಸರ್ಕಾರದ ಇನ್ವಿಟೇಷನ್ ಇತ್ತು. ಒಬ್ಬ ಮಹಾತ್ಮ ಗಾಂಧೀಜಿ ಅನುಯಾಯಿಯಾಗಿ, ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ಇದಕ್ಕೆ ಗೌರವ ಕೊಡ್ತಕ್ಕಂಥದ್ದು ಮುಖ್ಯ. ಅದರಿಂದ ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿಕೆ ಬಂದಿದ್ದೇನೆ. ಬಿಜೆಪಿ ಎಂ.ಎಲ್.ಎ ಅವರು ನೀವು ಒಬ್ಬರೇ ಇದ್ದೀರಿ? ಯಾರು ಮಹಾತ್ಮ ಗಾಂಧಿ ಮೇಲೆ ಒಂದು ಇದಿಟ್ಟಿರ್ತಾರೆ, ಅವರ ಇದಕ್ಕೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಇರ್ತದೋ ನಾನು ಬಂದಿದ್ದೇನೆ. ಅವ್ರು ಯಾರು ಬರೋದು ಇಂಟ್ರೆಸ್ಟ್ ಇಲ್ಲ. ಮಹಾತ್ಮ ಗಾಂಧಿಗೂ ಬಿಜೆಪಿಗೂ ಸ್ವಲ್ಪ ಅಜಗಜಾಂತರ. ನಾನು ಮೂಲ ಕಾಂಗ್ರೆಸ್ನವನು, ಮಹಾತ್ಮ ಗಾಂಧಿ ಅನುಯಾಯಿ. ಈ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಕಾರ್ಯಕ್ರಮ ಅದಿನ್ನೂ ಯೋಚನೆ ಮಾಡಿಲ್ಲ, ಸದ್ಯಕ್ಕೆ ಯೋಚನೆ ಮಾಡಿಲ್ಲ. ಎಲ್ಲ ನಿಮ್ಮ ಹಳೆ ಫ್ರೆಂಡ್ಸ್ ಜೊತೆಗೆಲ್ಲ ಸೇರ್ಕೊಂಡು ಎಲ್ಲ ಇದ್ದಾರೆ, ಎಲ್ಲ ಹಳೆಯವರು ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿ ಜೆಡಿ ಎಲ್ಲ ಮೂಲ ಎಲ್ಲ ಇದ್ದಾರೆ, ಎಲ್ಲರೂ ಸಿಗ್ತಾರೆ. ಬಂದಿದ್ದೀನಿ. ಮೂಲ ಪಕ್ಷಕ್ಕೆ ನೀವು ಅಷ್ಟೇನಾ ಮತ್ತೆ ಬೇರೆ ಇದ್ದವ್ರನ್ನ ಕರ್ಕೊಂಡು ಹೋಗ್ತೀರಿ? ಸದ್ಯಕ್ಕೇನು ಇಲ್ಲ, ಮುಂದಕ್ಕೆ ನೋಡೋಣ. ಈಗ ಈ ಒಂದು ಇದಕ್ಕೆ ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಯಾರು ಕೂಡ ಬಂದಿಲ್ಲ. ಸರ್ಕಾರಿ ಕಾರ್ಯಕ್ರಮ ನೋಡಿ, ಸರ್ಕಾರದ ಕಾರ್ಯಕ್ರಮ ಅನ್ನೋದಕ್ಕಿಂತ ಮಹಾತ್ಮ ಗಾಂಧಿಯವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಬರಬೇಕಾಗಿತ್ತು. ಇದರಲ್ಲಿ ರಾಜಕಾರಣ ಏನಿಲ್ಲ. ಸರ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಯಿತು. ಎಲ್ಲದರಲ್ಲೂ ರಾಜಕೀಯ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಸರ್ಕಾರ ಆದ್ರೂ ಇವತ್ತು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂಲಿ ಅವಶ್ಯಕತೆ ಇತ್ತು. ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಬರಬೇಕಾಯಿತು. ಅವ್ರು ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವು ರಾಜಕಾರಣ ಮಾಡಿ ಹೊರಟಿಲ್ಲ. ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಕಾರ್ಯಕ್ರಮ ಭಾಗವಹಿಸಬೇಕು ಅಂತ ಬಂದಿದ್ದೇನೆ. ಸರ್ಕಾರ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಪೊಲಿಟಿಕಲ್ ಆಮೇಲೆ ಯೋಚನೆ ಮಾಡ್ತೀನಿ. ಸದ್ಯಕ್ಕೆ ಯಾವುದು ಆ ಯೋಚನೆ ಇಲ್ಲ. ಎಲ್ಲ ಹಳೆ ಫ್ರೆಂಡ್ಸ್ ಸಿಗ್ತಾ ಇದ್ದಾರೆ, ಏನ್ ಅನಿಸ್ತಾ ಇದೆ ಸರ್? ಬಹಳ ಖುಷಿ ಆಗ್ತಾ ಇದೆ. ಕರೀತಾ ಇದ್ದಾರೆ ಸರ್? ಎಲ್ಲ ಬಹಳ ಖುಷಿ ಆಗ್ತಿದ್ದಾರೆ. ಎಲ್ಲ ಬಂದು ಎಲ್ಲ ಅಳಬರಲ್ಲ, ನೀವು ಬಂದು ಸಂತೋಷ ಅಂತ ಎಲ್ಲ ಹೇಳ್ತಿದ್ದಾರೆ. ಬಹಳ ಖುಷಿ ಆಗ್ತದೆ. ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಿ? ಇದು ಸರ್ಕಾರಿ ಕಾರ್ಯಕ್ರಮ. ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ಅನಾವರಣ ಮಾಡ್ತಕ್ಕಂಥದ್ದು ಸರ್ಕಾರದ ಇನ್ವಿಟೇಷನ್ ಇತ್ತು. ಒಬ್ಬ ಮಹಾತ್ಮ ಗಾಂಧೀಜಿ ಅನುಯಾಯಿಯಾಗಿ, ಒಬ್ಬ ಶಾಸಕನಾಗಿ ನನ್ನ ಕರ್ತವ್ಯ ಇದಕ್ಕೆ ಗೌರವ ಕೊಡ್ತಕ್ಕಂಥದ್ದು ಮುಖ್ಯ. ಅದರಿಂದ ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿಕೆ ಬಂದಿದ್ದೇನೆ. ಬಿಜೆಪಿ ಎಂ.ಎಲ್.ಎ ಅವರು ನೀವು ಒಬ್ಬರೇ ಇದ್ದೀರಿ? ಯಾರು ಮಹಾತ್ಮ ಗಾಂಧಿ ಮೇಲೆ ಒಂದು ಇದಿಟ್ಟಿರ್ತಾರೆ, ಅವರ ಇದಕ್ಕೆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಇರ್ತದೋ ನಾನು ಬಂದಿದ್ದೇನೆ. ಅವ್ರು ಯಾರು ಬರೋದು ಇಂಟ್ರೆಸ್ಟ್ ಇಲ್ಲ. ಮಹಾತ್ಮ ಗಾಂಧಿಗೂ ಬಿಜೆಪಿಗೂ ಸ್ವಲ್ಪ ಅಜಗಜಾಂತರ. ನಾನು ಮೂಲ ಕಾಂಗ್ರೆಸ್ನವನು, ಮಹಾತ್ಮ ಗಾಂಧಿ ಅನುಯಾಯಿ. ಈ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಕಾರ್ಯಕ್ರಮ ಅದಿನ್ನೂ ಯೋಚನೆ ಮಾಡಿಲ್ಲ, ಸದ್ಯಕ್ಕೆ ಯೋಚನೆ ಮಾಡಿಲ್ಲ. ಎಲ್ಲ ನಿಮ್ಮ ಹಳೆ ಫ್ರೆಂಡ್ಸ್ ಜೊತೆಗೆಲ್ಲ ಸೇರ್ಕೊಂಡು ಎಲ್ಲ ಇದ್ದಾರೆ, ಎಲ್ಲ ಹಳೆಯವರು ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿ ಜೆಡಿ ಎಲ್ಲ ಮೂಲ ಎಲ್ಲ ಇದ್ದಾರೆ, ಎಲ್ಲರೂ ಸಿಗ್ತಾರೆ. ಬಂದಿದ್ದೀನಿ. ಮೂಲ ಪಕ್ಷಕ್ಕೆ ನೀವು ಅಷ್ಟೇನಾ ಮತ್ತೆ ಬೇರೆ ಇದ್ದವ್ರನ್ನ ಕರ್ಕೊಂಡು ಹೋಗ್ತೀರಿ? ಸದ್ಯಕ್ಕೇನು ಇಲ್ಲ, ಮುಂದಕ್ಕೆ ನೋಡೋಣ. ಈಗ ಈ ಒಂದು ಇದಕ್ಕೆ ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಯಾರು ಕೂಡ ಬಂದಿಲ್ಲ. ಸರ್ಕಾರಿ ಕಾರ್ಯಕ್ರಮ ನೋಡಿ, ಸರ್ಕಾರದ ಕಾರ್ಯಕ್ರಮ ಅನ್ನೋದಕ್ಕಿಂತ ಮಹಾತ್ಮ ಗಾಂಧಿಯವರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಬರಬೇಕಾಗಿತ್ತು. ಇದರಲ್ಲಿ ರಾಜಕಾರಣ ಏನಿಲ್ಲ. ಸರ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಯಿತು. ಎಲ್ಲದರಲ್ಲೂ ರಾಜಕೀಯ ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಸರ್ಕಾರ ಆದ್ರೂ ಇವತ್ತು ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂಲಿ ಅವಶ್ಯಕತೆ ಇತ್ತು. ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮದಲ್ಲಿ ಬರಬೇಕಾಯಿತು. ಅವ್ರು ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವು ರಾಜಕಾರಣ ಮಾಡಿ ಹೊರಟಿಲ್ಲ. ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಕಾರ್ಯಕ್ರಮ ಭಾಗವಹಿಸಬೇಕು ಅಂತ ಬಂದಿದ್ದೇನೆ. ಸರ್ಕಾರ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಪೊಲಿಟಿಕಲ್ ಆಮೇಲೆ ಯೋಚನೆ ಮಾಡ್ತೀನಿ. ಸದ್ಯಕ್ಕೆ ಯಾವುದು ಆ ಯೋಚನೆ ಇಲ್ಲ. ಎಲ್ಲ ಹಳೆ ಫ್ರೆಂಡ್ಸ್ ಸಿಗ್ತಾ ಇದ್ದಾರೆ, ಏನ್ ಅನಿಸ್ತಾ ಇದೆ ಸರ್? ಬಹಳ ಖುಷಿ ಆಗ್ತಾ ಇದೆ. ಕರೀತಾ ಇದ್ದಾರೆ ಸರ್? ಎಲ್ಲ ಬಹಳ ಖುಷಿ ಆಗ್ತಿದ್ದಾರೆ. ಎಲ್ಲ ಬಂದು ಎಲ್ಲ ಅಳಬರಲ್ಲ,
ನೀವು ಬಂದು ಸಂತೋಷ ಅಂತ ಎಲ್ಲ ಹೇಳ್ತಿದ್ದಾರೆ, ಬಹಳ ಖುಷಿ ಆಗ್ತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.